ನಮಸ್ಕಾರ ವೀಕ್ಷಕರೇ. ಹೀಗೆ ಒಂದು ಹಳ್ಳಿ. ಆ ಹಳ್ಳಿಲಿ ಒಬ್ಬ ಸೋಮಾರಿ ಯುವಕ. ಆ ಯುವಕ ಎಷ್ಟು ಸೋಮಾರಿ ಅಂದ್ರೆ, ಆತ ಏನೂ ಕೆಲಸ ಮಾಡದೆ ತನ್ನ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಒಂದು ದಿನ ಅದೇ ಹಳ್ಳಿಲಿ ಇದ್ದ ಒಂದು ಸೇಬಿನ ತೋಟದಲ್ಲಿ ಹಣ್ಣನ್ನು ಕೀಳೋಕೆ ಅಂತ ಬರ್ತಾನೆ. ಇದನ್ನ ನೋಡ್ದಂತ ಆ ತೋಟದ ಮಾಲೀಕ ಆ ಯುವಕನನ್ನ ಬೆನ್ನಹಟ್ಟಿ ಬರ್ತಾನೆ. ಆ ಯುವಕ ಭಯದಿಂದ ಓಡೋಕ್ ಶುರು ಮಾಡ್ತಾನೆ. ಹಾಗೆ ಓಡ್ತಾ ಓಡ್ತಾ ತನಗೇ ಗೊತ್ತಿಲ್ಲದೆ ಒಂದು ಕಾಡಿನೊಳಗಡೆ ಬಂದ್ಬಿಡ್ತಾನೆ. ಹಾಗೆ ದಾರಿ ತಿಳಿದೆ ನಡ್ಕೊಂಡು ಹೋಗ್ತಿರ್ತಾನೆ. ಆ ಯುವಕನಿಗೆ ಒಂದು ತೋಳ ಕಾಣಿಸುತ್ತೆ. ಆ ತೋಳ ತನ್ನ ಎರಡು ಕಾಲ್ಗಳನ್ನ ಕಳ್ಕೊಂಡಿರುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಕಾಡಿನ ರಾಜ ಸಿಂಹ ಬರುತ್ತೆ. ಆ ಸಿಂಹ ತನ್ನ ಬಾಯಲ್ಲಿ ಒಂದು ಮಾಂಸದ ತುಂಡನ್ನು ಕಚ್ಕೊಂಡು ಬಂದಿರುತ್ತೆ. ಆ ಸಿಂಹನ ನೋಡಿದಂತ ಸೋಮಾರಿ ಯುವಕ ಭಯದಿಂದ ಮರ ಏರ್ ಕೂತ್ಕೊಬಿಡ್ತಾನೆ. ಆ ಸಿಂಹ ತನ್ನ ಬಾಯಲ್ಲಿದ್ದ ಮಾಂಸದ ತುಂಡನ್ನ ಆ ತೋಳದ ಮುಂದೆ ಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತೆ. ಇದನ್ನ ನೋಡಿದ ಸೋಮಾರಿ ಯುವಕನಿಗೆ ಆಶ್ಚರ್ಯವಾಗುತ್ತೆ. ಅರೆ, ದೇವರು ತಾನು ಸೃಷ್ಟಿ ಮಾಡಿರೋ ಎಲ್ಲಾ ಜೀವಿಗಳ ಬಗ್ಗೆನೂ ಯೋಚನೆ ಮಾಡಿರ್ತಾನೆ ಅಲ್ವಾ ಅಂತ. ಹಾಗೆ ತನ್ನ ಬಗ್ಗೆನೂ ಆ ದೇವರು ಖಂಡಿತ ಯೋಚನೆ ಮಾಡೇ ಮಾಡಿರ್ತಾನೆ ಅಂತ ಅಲ್ಲಿಂದ ಹೊರಟು ತನಗೂ ಯಾರಾದ್ರೂ ಆಹಾರ ತಂದು ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೋತಾನೆ. ಹೀಗೆ 2 ದಿನ ಕಳೆಯುತ್ತೆ. ಆದ್ರೆ ಆ ಯುವಕನಿಗೆ ಯಾರೂ ಊಟ ತಂದು ಕೊಡೋದಿಲ್ಲ. ತನ್ನ ಹಸಿವನ್ನ ತಾಳೋಕಾಗದೆ ಆ ಯುವಕ ದೇವ್ರ ಬಗ್ಗೆ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಹಿಂದಿರುಗುವಾಗ ದಾರಿಲಿ ಒಬ್ಬ ಋಷಿಯನ್ನ ನೋಡ್ತಾನೆ. ಅವನಿಗೆ ತನಗಾದ ಅನುಭವನೆಲ್ಲ ಹೇಳ್ತಾನೆ. ಆ ದೇವ್ರು 2 ಕಾಲಿಲ್ಲದ ಆ ತೋಳಕ್ಕೆ ಎಷ್ಟೊಂದು ದಯೆ ತೋರಿಸ್ತಾ, ಆದ್ರೆ ನನ್ನ ಮೇಲೆ ಯಾಕೆ ಯಾವುದೇ ದಯೆ ತೋರಿಸಿಲ್ಲ ಅಂತ ಆ ಋಷಿನ ಪ್ರಶ್ನೆ ಮಾಡ್ತಾನೆ. ಆ ಋಷಿ ನಗ್ತಾ ಹೇಳ್ತಾರೆ, ನೀನು ದೇವ್ರ ಯೋಚನೆಯನ್ನು ತಪ್ಪು ತಿಳ್ಕೊಂಡಿದ್ಯಾ. ಆ ದೇವ್ರು ಖಂಡಿತವಾಗಿಯೂ ನಿನ್ ಬಗ್ಗೆ ಯೋಚನೆ ಮಾಡಿದ್ದಾನೆ ಅಂತ. ಆಗ ಆಶ್ಚರ್ಯವಾಗಿ ಆ ಯುವಕ ಋಷಿ ಮುಖ ನೋಡ್ತಾ ನಿಲ್ತಾನೆ. ಹೌದು, ಆ ದೇವ್ರು ನಿನ್ ಬಗ್ಗೆ ಕೂಡ ಯೋಚನೆ ಮಾಡಿದ್ದಾನೆ. ನಿನ್ನನ್ನ ಆ ಸಿಂಹದಂತೆ ಶಕ್ತಿಯುತವಾಗಿರ್ಬೇಕು ಅಂತ ಯೋಚನೆ ಮಾಡಿದ್ದ. ಆದ್ರೆ ನೀನು ನಿನ್ನನ್ನ ಆ ತೋಳದಂತೆ ಇರಬೇಕು ಅಂತ ಅನ್ಕೊಂಡೆ ಅಂತ ಆ ಯುವಕನಿಗೆ ಹೇಳ್ತಾರೆ. ಮುಂದುವರೆದು ಆ ಋಷಿ ಹೇಳ್ತಾರೆ, ನೀನು ಪ್ರಪಂಚವನ್ನ ನೋಡೋ ದೃಷ್ಟಿಕೋನವನ್ನ ಬದಲಾಯಿಸ್ಕೋಬೇಕು ಅಂತ. ಇದನ್ನು ಕೇಳಿಸ್ಕೊಂಡ ಆ ಯುವಕನಿಗೆ ತನ್ನ ಜೀವನದ ಬಗ್ಗೆ ಅರಿವು ಮೂಡುತ್ತೆ. ನಾವು ಕೂಡ ಹಾಗೆ ನಾವು ನೋಡೋ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡ್ರೆ ಖಂಡಿತ ನಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.